ಸ್ಯಾಮ್ಸಂಗ್ A17 5G ಇದು ಸ್ಯಾಮ್ಸಂಗ್ನ ಲೇಟೆಸ್ಟ್ ಸ್ಮಾರ್ಟ್ ಫೋನ್ ಆಗಿದೆ. ಈ ಫೋನ್ 18,000ಗೆ ಸಿಗುತ್ತೆ. ಇದು ಆಫ್ಲೈನ್ ಮಾರ್ಕೆಟ್ ಅಲ್ಲಿ ತುಂಬಾ ಹೈಪ್ ನ ಕ್ರಿಯೇಟ್ ಮಾಡ್ತಾ ಇದೆ. ಆದ್ರೆ ಈ ಫೋನ್ ನೀವು ತಗೋಬೋದಾ ಬೇಡವಾ ಅಂತ ನಾನು ಇವತ್ತಿನ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಈ ಫೋನ್ ನಾನು 4 ಡೇಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಫೋನ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋಲಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡಿ ಫುಲ್ ಡೀಟೇಲ್ ರಿವ್ಯೂನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಹಾಗೆ ಈ ಫೋನ್ ನ ಸ್ಯಾಮ್ಸಂಗ್ ಅವರೇನು ನಮಗೆ ಕಳ್ಸಿಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ಮೇನ್ ಬ್ರಾಂಚ್ ಬಂದು ಬಾಗಲಗುಂಟೆಯಲ್ಲಿದೆ, ಇನ್ನೊಂದು ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೇನಾದ್ರೂ ಹೊಸ ಸ್ಮಾರ್ಟ್ ಫೋನ್, ಹೊಸ ಟಿವಿ, ಹೊಸ ಲ್ಯಾಪ್ಟಾಪ್ ಬೇಕಾಗಿದ್ರೆ ಈ 2 ಶಾಪ್ಸ್ಗೆ ಹೋಗಿ ನೀವು ತಗೋಬಹುದು. ನಿಮ್ಗೆ ಬ್ಯಾಂಕ್ ಆಫರ್ಸ್ ಗಳ ಜೊತೆಗೆ ಬೇರೆ ಬೇರೆ ಡಿಸ್ಕೌಂಟ್ಸ್ ಗಳನ್ನ ಕೂಡ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಈ ಫೋನ್ ನ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ನೋಡಿ ಬಾಕ್ಸ್ ಈ ತರ ಇರುತ್ತೆ, ವೈಟ್ ಕಲರ್ ಅಲ್ಲಿ ಇದೆ. ಈಗ ಈ ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದಂಗೆ ನಮ್ಗೆ ಡೈರೆಕ್ಟ್ ಆಗಿ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದರಲ್ಲಿ ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ, ಡಾಕ್ಯುಮೆಂಟೇಶನ್ ಇದೆ, ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ, ಹಾಗೆ ನಮಗೆ ಫೋನ್ ಸಿಗುತ್ತೆ. ಇದು ನೋಡೋದಕ್ಕೆ ಸಿಂಪಲ್ ಆಗಿದೆ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಮತ್ತೆ ಬಾಕ್ಸ್ ಅಲ್ಲಿ 25 ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ. ಹಾಗೆ ಈ ಫೋನ್ ಬಾಕ್ಸ್ ಅಲ್ಲಿ ನಿಮಗೆ ಬ್ಯಾಕ್ ಕವರ್ ಸಿಗೋದಿಲ್ಲ, ಅದನ್ನ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದ್ರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಈ ಡಿಸೈನ್ ಸಿಂಪಲ್ ಆಗಿದೆ, ಆದ್ರೆ ಇದು ಸ್ವಲ್ಪ ಪ್ರೀಮಿಯಂ ಆಗಿದೆ. ಇದರಲ್ಲಿ ಪಾಲಿಕಾರ್ಬನೇಟ್ ಬ್ಯಾಕ್ ಇದೆ. ಹಾಗೆ ಇದರ ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಟೆಕ್ಷನ್ ಸಿಗುತ್ತೆ. ಇದರ ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಇದರ ಸೈಡ್ ಗೆ ಪಾಲಿಕಾರ್ಬನೇಟ್ ಫ್ರೇಮ್ ಸಿಗುತ್ತೆ, ಆದ್ರೆ ಇದು ನೋಡೋದಕ್ಕೆ ಮೆಟಲ್ ಫ್ರೇಮ್ ಅಂತ ಅನ್ಸುತ್ತೆ. ಹಾಗೆ ಇದು ಮ್ಯಾಟ್ ಫಿನಿಶಿಂಗ್ ನ ಹೊಂದಿದೆ. ಇದರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ಸ್ ಏನು ಬೀಳೋದಿಲ್ಲ, ಆದ್ರೂ ನೀವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಿ. ಹಾಗೆ ಈ ಫೋನ್ ಬಂದು 3 ಕಲರ್ಸ್ ಅಲ್ಲಿ ಸಿಗುತ್ತೆ, ಗ್ರೇ ಕಲರ್, ಬ್ಲೂ ಕಲರ್ ಹಾಗೆ ಬ್ಲಾಕ್ ಕಲರ್. ಈ 3 ಕಲರ್ ಅಲ್ಲಿ ನಿಮಗೆ ಪಾಲಿಕಾರ್ಬನೇಟ್ ಬಾಡಿ ಸಿಗುತ್ತೆ. ಈ ಫೋನ್ ಫ್ರಂಟ್ ಇಂದ ಫ್ಲಾಟ್ ಆಗಿದೆ, ಸೈಡ್ ಗೆ ಸ್ವಲ್ಪ ಕರ್ವ್ಡ್ ಆಗಿದೆ. ಇದರಿಂದ ಫೋನ್ ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಕಂಪ್ಯಾಟಬಲ್ ಫೀಲ್ ಆಗುತ್ತೆ. ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಹಾಗೆ ಈ ಫೋನ್ಗೆ IP54 ರೇಟಿಂಗ್ ಸಿಗುತ್ತೆ. ಇದರ ಮೇಲೆ ಸ್ವಲ್ಪ ನೀರ್ ಬಿದ್ರೆ ಏನೂ ಆಗೋದಿಲ್ಲ, ಆದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಇದರ IP ರೇಟಿಂಗ್ ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಫೋನ್ ಅಲ್ಲಿ IP69 ಸಿಗುತ್ತೆ, ಆದ್ರೆ ಇದರಲ್ಲಿ ಸಿಗೋದಿಲ್ಲ. ನೆಕ್ಸ್ಟ್ ಇದರ ವೇಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 208 ಗ್ರಾಮ್ ವೇಟ್ ಇದೆ. ಹಾಗೆ 7.5 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ ಸ್ವಲ್ಪ ಸ್ಲಿಮ್ ಆಗಿದೆ, ಆದ್ರೆ ಇದು ಸ್ವಲ್ಪ ಭಾರ ಇದೆ. ಕೈಯಲ್ಲಿ ಹಿಡಿದಾಗ ಭಾರ ಇದೆ ಅಂತ ಫೀಲ್ ಆಗುತ್ತೆ, ಆದ್ರೆ ಇದು ಸ್ಲಿಮ್ ಆಗಿದೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೆ ಬಟನ್ಸ್ ನ ನೋಡೋದಾದ್ರೆ, ಈ ಫೋನ್ ನ ಕೆಳಗಡೆ ಸ್ಪೀಕರ್ ಗ್ರಿಲ್ ಇದೆ, USB ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಮ್ ಕಾರ್ಡ್ ಟ್ರೇ ಇದೆ. ಇದು ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಇದರಲ್ಲಿ 2 ಸಿಮ್ ನ ಹಾಕಬಹುದು, ಅಥವಾ ಒಂದು ಸಿಮ್ ಮತ್ತೆ ಒಂದು ಮೆಮೊರಿ ಕಾರ್ಡ್ ನ ಹಾಕಿ ಯೂಸ್ ಮಾಡಬಹುದು. ಹಾಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಇದರ ಮೇಲೆ ವಾಲ್ಯೂಮ್ ರಾಕರ್ ಇದೆ. ಹಾಗೆ ಈ ಫೋನ್ ನ ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಈ ಫೋನ್ ಅಲ್ಲಿ ಸಿಂಗಲ್ ಸ್ಪೀಕರ್ ಸಿಗ್ತಾ ಇದೆ. ಇದರಲ್ಲಿ 3.5 mm ಆಡಿಯೋ ಜಾಕ್ ಇಲ್ಲ. ಇದರ ಸಿಂಗಲ್ ಸ್ಪೀಕರ್ ಜಾಸ್ತಿ ಲೌಡ್ ಆಗಿಲ್ಲ. ಈ ಪ್ರೈಸ್ ರೇಂಜ್ ಅಲ್ಲಿ ಡ್ಯುಯಲ್ ಸ್ಪೀಕರ್ ಕೊಟ್ಟಿದ್ರೆ ಇನ್ನೂ ಬೆಟರ್ ಆಗಿ ಇರ್ತಾ ಇತ್ತು. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 6.7 ಇಂಚಸ್ ಫುಲ್ HD ಪ್ಲಸ್ ಸೂಪರ್ ಅಮಲಾಡ್ ಡಿಸ್ಪ್ಲೇ ಸಿಗುತ್ತೆ. ಹಾಗೆ ಇದರಲ್ಲಿ 90 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗೋದಿಲ್ಲ, ಸ್ವಲ್ಪ ಸ್ಲೋ ಫೀಲ್ ಆಗುತ್ತೆ. ಟಚ್ ರೆಸ್ಪಾನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೆ ಇದರಲ್ಲಿ 800 ನೈಟ್ಸ್ ಬ್ರೈಟ್ನೆಸ್ ಸಿಗುತ್ತೆ. ಇಂಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು, ಆದ್ರೆ ಔಟ್ಡೋರ್ ಅಲ್ಲಿ ಅಷ್ಟೊಂದು ವಿಸಿಬಲ್ ಆಗಿರೋದಿಲ್ಲ, ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಜೊತೆಗೆ ಇದರಲ್ಲಿ ಸ್ವಲ್ಪ ಫ್ಲಿಕರಿಂಗ್ ಇಶ್ಯೂಸ್ ಕೂಡ ಇದೆ. ಲೋ ಲೈಟ್ ಅಲ್ಲಿ ಯೂಸ್ ಮಾಡುವಾಗ ಕಣ್ಗಳು ಸ್ವಲ್ಪ ಉರಿಬಹುದು. ಹಾಗೆ ಡಿಸ್ಪ್ಲೇ HDR ಗೆ ಸಪೋರ್ಟ್ ಮಾಡೋದಿಲ್ಲ. ಯೂಟ್ಯೂಬ್ ಅಲ್ಲಿ 1080p ವಿಡಿಯೋ 60 FPS ಅಲ್ಲಿ ನೋಡಬಹುದು. ಹಾಗೆ ನೆಟ್ಫ್ಲಿಕ್ಸ್ ಅಲ್ಲಿ ವೈಡ್ ಬ್ಯಾಂಡ್ L1 ಸಪೋರ್ಟ್ ಸಿಗುತ್ತೆ ಅಷ್ಟೇ, HDR ಸಪೋರ್ಟ್ ಇಲ್ಲ. ಹಾಗೆ ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಕಲರ್ಸ್ ಚೆನ್ನಾಗಿದೆ, ಪಂಚಿ ಕಲರ್ಸ್ ಬರುತ್ತೆ, ಆದ್ರೆ ಡೀಪ್ ಬ್ಲಾಕ್ ಚೆನ್ನಾಗಿ ಕಾಣಿಸೋದಿಲ್ಲ. ಡೀಟೇಲ್ಸ್ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಫಾಸ್ಟ್ ಆಗಿದೆ, ಆದ್ರೆ ಜಾಸ್ತಿ ಫಾಸ್ಟ್ ಏನಿಲ್ಲ. ಈ ಪ್ರೈಸ್ ರೇಂಜ್ ಅಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಡಬೇಕಾಗಿತ್ತು. ಹಾಗೆ ಇದರ ಹ್ಯಾಪ್ಟಿಕ್ಸ್ ಕೂಡ ಚೆನ್ನಾಗಿಲ್ಲ, ವೈಬ್ರೇಷನ್ ಫೀಲ್ ಬರೋದಿಲ್ಲ. ಇದರಿಂದ ಇದರ ಹ್ಯಾಪ್ಟಿಕ್ಸ್ ಆವರೇಜ್ ಆಗಿದೆ. ಜೊತೆಗೆ ಇದರಲ್ಲಿ ವಾಟರ್ ಡ್ರಾಪ್ ಕ್ಯಾಮೆರಾ ಇದೆ, ಆದ್ರೆ ಪಂಚ್ ಹೋಲ್ ಕ್ಯಾಮೆರಾ ಕೊಡಬೇಕಾಗಿತ್ತು. ಇದರ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ, ಇದರ ಚಿನ್ ಕೂಡ ಜಾಸ್ತಿ ಇದೆ. ಓವರ್ ಆಲ್ ಇದರ ಡಿಸ್ಪ್ಲೇ ಆವರೇಜ್ ಆಗಿದೆ.
ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಸ್ಯಾಮ್ಸಂಗ್ ಕಡೆಯಿಂದ ಎಕ್ಸ್ನೋಸ್ 1330 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಓಲ್ಡ್ ಪ್ರೊಸೆಸರ್ ಆಗಿದೆ. ಇದರಲ್ಲಿ LPDDR4X ರ್ಯಾಮ್ ಇದೆ, UFS 2.2 ಸ್ಟೋರೇಜ್ ಸಿಗುತ್ತೆ. ಇದರ ರ್ಯಾಮ್ ಟೈಪ್ ಚೆನ್ನಾಗಿದೆ, ಆದ್ರೆ ಸ್ಟೋರೇಜ್ ಟೈಪ್ ಕಡಿಮೆ ಆಯಿತು. UFS 3.1 ಸ್ಟೋರೇಜ್ ಕೊಡಬೇಕಾಗಿತ್ತು. ಹಾಗೆ ಇದರಲ್ಲಿ 40,000 ಪ್ಲಸ್ UFS ಸ್ಕೋರ್ ಇದೆ, ಇದು ಕಡಿಮೆ ಆಯಿತು, ಇನ್ನೂ ಜಾಸ್ತಿ ಬರಬೇಕಾಗಿತ್ತು. ಜೊತೆಗೆ ಇದರಲ್ಲಿ 4,42,000 ಪ್ಲಸ್ ಅಂಟು ಸ್ಕೋರ್ ಇದೆ. ಹಾಗೆ 89% CPU ಥ್ರಾಟಲ್ ಇದೆ. ಇದರಲ್ಲಿ ಥ್ರಾಟ್ಲಿಂಗ್ ಇಶ್ಯೂಸ್ ಇಲ್ಲ. ಈ ಫೋನ್ 39 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯಿತು. ಔಟ್ಡೋರ್ ಅಲ್ಲಿ ಫೋಟೋಸ್ ತೆಗೆಯುವಾಗ ಇದು 42 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೀಟ್ ಆಯಿತು. ಹಾಗೆ ಗೇಮಿಂಗ್ ಕಡೆ ಬಂದ್ರೆ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಹೈ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 30 FPS ಗೇಮಿಂಗ್ ಸಪೋರ್ಟ್ ಇದೆ ಅಷ್ಟೇ. ಮುಂದೆ ಅಪ್ಡೇಟ್ಸ್ ಅಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗೋದಿಲ್ಲ. ಹಾಗೆ ಗೇಮ್ಸ್ ಆಡುವಾಗ ಲ್ಯಾಗ್ ಫೀಲ್ ಆಗುತ್ತೆ, ಸ್ವಲ್ಪ ಫ್ರೇಮ್ ಡ್ರಾಪ್ ಆಗುತ್ತೆ. ಹಾಗೆ ಈ 30 FPS ಕೂಡ ಅಷ್ಟೊಂದು ಸ್ಟೇಬಲ್ ಆಗಿ ಇರೋದಿಲ್ಲ, ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಗೇಮಿಂಗ್ಗೋಸ್ಕರ ಈ ಫೋನ್ ಸ್ವಲ್ಪನೂ ಚೆನ್ನಾಗಿಲ್ಲ. ಹೆವಿ ಗೇಮ್ಸ್ ಆಡುವಾಗ ಫೋನ್ ತುಂಬಾ ಹೀಟ್ ಆಗುತ್ತೆ. ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಗೇಮಿಂಗ್ಗೋಸ್ಕರ ಬೇರೆ ಫೋನ್ ತಗೊಳ್ಳೋದು ಒಳ್ಳೆಯದು. ಆದರೆ ಇದರಲ್ಲಿ ನಿಮ್ಮ ಡೇ ಟು ಡೇ ಟಾಸ್ಕ್ನ ಮಾಡ್ಬೋದು. ನಾರ್ಮಲ್ ಯೂಸೇಜ್ಗೆ ಚೆನ್ನಾಗಿದೆ. ಓವರಾಲ್ ಇದರ ಪರ್ಫಾರ್ಮೆನ್ಸ್ ಕೂಡ ಆವರೇಜ್ ಆಗಿದೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ One UI 7.0 ಅಲ್ಲಿ ವರ್ಕ್ ಮಾಡುತ್ತೆ. ಆಂಡ್ರಾಯ್ಡ್ 15 ಅಲ್ಲಿ ಬರುತ್ತೆ. ಇದಕ್ಕೆ 6 ಇಯರ್ಸ್ ಮೇಜರ್ OS ಅಪ್ಡೇಟ್ ಹಾಗೆ 6 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಇದಕ್ಕೆ ಲಾಂಗ್ ಟರ್ಮ್ ವರ್ಗೂ ಅಪ್ಡೇಟ್ ಸಿಗುತ್ತೆ. ಆದ್ರೆ ಇದನ್ನ ಲಾಂಗ್ ಟರ್ಮ್ ವರ್ಗೂ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. 2 to 3 ಇಯರ್ಸ್ ಯೂಸ್ ಮಾಡ್ಬೋದು ಅಷ್ಟೇ. ಹಾಗೆ ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಗಳು ಬರುತ್ತೆ, ಇವುಗಳನ್ನ ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು. ಹಾಗೆ ಆಪ್ಸ್ ಓಪನಿಂಗ್ ಹಾಗೆ ಕ್ಲೋಸಿಂಗ್ ಆನಿಮೇಷನ್ ಪರವಾಗಿಲ್ಲ, ಚೆನ್ನಾಗಿದೆ, ಸ್ವಲ್ಪ ಸ್ಮೂತ್ ಆಗಿದೆ. ಈ One UI 7 ಇಂದ ಫೋನ್ ಸ್ವಲ್ಪ ಸ್ಮೂತ್ ಆಗಿದೆ ಅಂತ ಅನ್ಸುತ್ತೆ. ಆದ್ರೆ ಇದರಲ್ಲಿ AI ಫೀಚರ್ಸ್ಗಳು ಜಾಸ್ತಿ ಸಿಗೋದಿಲ್ಲ, ಕಡಿಮೆ ಇದೆ. ಸರ್ಕಲ್ ಟು ಸರ್ಚ್ ಸಿಗುತ್ತೆ, ಇದನ್ನ ಬಿಟ್ರೆ ಬೇರೆ ಯಾವುದೇ AI ಫೀಚರ್ ಸಿಗೋದಿಲ್ಲ. ನೆಕ್ಸ್ಟ್ ಇದರ ಕ್ಯಾಮ್ರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ, 5 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ, 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮೆರಾ ಇದೆ, ಮತ್ತೆ 13 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಫೋಟೋಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಫೋಟೋಸ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಆದ್ರೆ ಲೈಟ್ ಕಂಟ್ರೋಲ್ ಚೆನ್ನಾಗಿಲ್ಲ. ಸ್ಕಿನ್ ಟೋನ್ ಓಕೆ, ಪರವಾಗಿಲ್ಲ. ಇದರ 1x ಹಾಗೆ 2x ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. ಹಾಗೆ 10x ಝೂಮ್ ಆಪ್ಷನ್ ಸಿಗುತ್ತೆ, ಆದ್ರೆ ಝೂಮ್ ಫೋಟೋಸ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಅಲ್ಟ್ರಾ ವೈಡ್ ಫೋಟೋಸ್ ಅಲ್ಲಿ ಡೈನಮಿಕ್ ರೇಂಜ್ ರೀಸೆಂಟ್ ಆಗಿದೆ. ಹಾಗೆ ಪೋರ್ಟ್ರೇಟ್ ಫೋಟೋಸ್ ಕಡೆ ಬಂದ್ರೆ ಪೋರ್ಟ್ರೇಟ್ ಮೋಡ್ ಅಲ್ಲಿ ಯಾವುದೇ ಝೂಮ್ ಆಪ್ಷನ್ ಸಿಗೋದಿಲ್ಲ. ಇದರಲ್ಲಿ ಎಡ್ಜ್ ಡಿಟೆಕ್ಷನ್ ಡೀಸೆಂಟ್ ಆಗಿದೆ, ಡೀಟೇಲ್ಸ್ ಚೆನ್ನಾಗಿದೆ, ಆದ್ರೆ ಇದ್ರಲ್ಲಿನೂ ಲೈಟ್ ಕಂಟ್ರೋಲ್ ಚೆನ್ನಾಗಿಲ್ಲ, ಡೀಟೇಲ್ಸ್ ಕೂಡ ಚೆನ್ನಾಗಿಲ್ಲ. ಹಾಗೆ ಲೋ ಲೈಟ್ ಫೋಟೋಸ್ ಕ್ವಾಲಿಟಿ ಕೂಡ ಚೆನ್ನಾಗಿಲ್ಲ, ಇನ್ನೂ ಬೆಟರ್ ಆಗಿ ಆಗ್ಬೋದಾಗಿತ್ತು. ಇದರ ಮೇನ್ ಕ್ಯಾಮೆರಾ ಡೇ ಟೈಮ್ ಅಲ್ಲಿ ಮಾತ್ರ ಚೆನ್ನಾಗಿರೋ ಫೋಟೋಸ್ ನ ತೆಗೆಯುತ್ತೆ ಅಷ್ಟೇ, ಲೋ ಲೈಟ್ ಅಲ್ಲಿ ಚೆನ್ನಾಗಿಲ್ಲ. ಹಾಗೆ ಸೆಲ್ಫಿ ಫೋಟೋಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಪರವಾಗಿಲ್ಲ, ಚೆನ್ನಾಗಿದೆ. ಇದರಲ್ಲಿ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ ಇದರ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ ಇಂದ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಇದರಲ್ಲಿ 4K ವಿಡಿಯೋಸ್ ಸಪೋರ್ಟ್ ಇಲ್ಲ, ಆದ್ರೆ ವಿಡಿಯೋಸ್ ಅಲ್ಲಿ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಸ್ಟೆಬಿಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಕಲರ್ ಸ್ವಲ್ಪ ಪಂಚಿಯಾಗಿ ಬರುತ್ತೆ. ಹಾಗೆ ಈ ಫೋನ್ ಇಂದ ತೆಗೆದ ಎಲ್ಲ ಫೋಟೋಸ್ ಹಾಗೆ ವಿಡಿಯೋಸ್ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ, ನೀವೇ ಹೋಗಿ ಚೆಕ್ ಮಾಡಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 5000 mAh ಬ್ಯಾಟರಿ ಸಿಗುತ್ತೆ. 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ, ಆದ್ರೆ ಇದು ಜಾಸ್ತಿ ಫಾಸ್ಟ್ ಇಲ್ಲ. ಇದು 0 to 100% ಫುಲ್ ಚಾರ್ಜ್ ಆಗೋದಕ್ಕೆ 1 hour 30 minutes ಬೇಕಾಗುತ್ತೆ. ಆದ್ರೆ ಇದರ ಬ್ಯಾಟರಿ ಪರವಾಗಿಲ್ಲ, ಚೆನ್ನಾಗಿದೆ. ಹೆವಿ ಯೂಸ್ ಮಾಡಿದ್ರೆ 8 hours ಪ್ಲಸ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 13 5G ಬ್ಯಾಂಡ್ ಸಿಗುತ್ತೆ, ವೈಫೈ 5 ಇದೆ, ಬ್ಲೂಟೂತ್ 5.3 ಸಿಗುತ್ತೆ, NFC ಸಪೋರ್ಟ್ ಸಿಗುತ್ತೆ. ಹಾಗೆ ಇದರ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 3 ವೇರಿಯಂಟ್ ಅಲ್ಲಿ ಸಿಗುತ್ತೆ. 6GB ರ್ಯಾಮ್, 128GB ಸ್ಟೋರೇಜ್, ಇದಕ್ಕೆ 18,999 ಆಗುತ್ತೆ. 8GB ರ್ಯಾಮ್, 128GB ಸ್ಟೋರೇಜ್, ಇದಕ್ಕೆ 20,499 ಆಗುತ್ತೆ. ಹಾಗೆ 8GB ರ್ಯಾಮ್, 256GB ಸ್ಟೋರೇಜ್, ಇದಕ್ಕೆ 23,499 ಆಗುತ್ತೆ. ಜೊತೆಗೆ ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತಂದ್ರೆ ನನ್ನ ಪ್ರಕಾರ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಪ್ರೈಸ್ ರೇಂಜ್ ಅಲ್ಲಿ ಇನ್ನೂ ಬೆಟರ್ ಆಪ್ಷನ್ಸ್ ಗಳು ಸಿಗುತ್ತೆ. ಆದ್ರೆ ನಿಮ್ಗೆ ಏನಾದ್ರೂ ಸ್ಯಾಮ್ಸಂಗ್ ಫೋನೇ ಬೇಕು ಅಂತ ಇದ್ರೆ ನೀವು ಈ ಫೋನ್ ತಗೋಬಹುದು. ಆದ್ರೆ ಆದಷ್ಟು ಈ ಫೋನ್ ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ. ಇದು ತುಂಬಾ ಸ್ಲೋ ಇದೆ, ಸಿಂಗಲ್ ಸ್ಪೀಕರ್ ಇದೆ ಅಷ್ಟೇ. ಹ್ಯಾಪ್ಟಿಕ್ಸ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ಓವರ್ ಹೀಟಿಂಗ್ ಇಶ್ಯೂಸ್ ಇದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ, ಕ್ಯಾಮ್ರಾ ಕ್ವಾಲಿಟಿ ಕೂಡ ಆವರೇಜ್ ಆಗಿದೆ. ಅದಕ್ಕೆ ಈ ಫೋನ್ ತಗೊಳ್ಳೋದಕ್ಕೆ ಹೋಗಬೇಡಿ.
ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಸ್ಯಾಮ್ಸಂಗ್ A17 ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲ್ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.